ಹಲೋ ಗಾಯ್ಸ್, ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡ್ಬಿಟ್ಟಿರ್ತೀರ ಯಾವ ಜರ್ನಿ ಅಂತ. ಹೌದು, ಹುಬ್ಬಳ್ಳಿಯಿಂದ ವಿಜಯವಾಡ ಹೋಗ್ತಾಯಿದ್ದೀನಿ ನಾನು. ವಿಜಯವಾಡ ಎಕ್ಸ್ಪ್ರೆಸ್ಸು ಟ್ರೈನ್ ನಂಬರ್ 17329. ಡೈಲಿ ಇದೆ ಇದು. 7:30ಗೆ ಬಿಡುತ್ತೆ ನೈಟು. ಬಟ್ ಇವತ್ತೇನು ಮಾಡಿದ್ದಾರೆ, ರೀಸ್ಕೆಡ್ಯೂಲ್ ಮಾಡಿದ್ದಾರೆ 9 o'clockಗೆ. 9 PM ಬಿಡುತ್ತೆ ಇಲ್ಲಿಂದ, ಹುಬ್ಬಳ್ಳಿಯಿಂದ. ರೂಟ್ ಬಂದ್ಬಿಟ್ಟು ಗದಗ್, ಕೊಪ್ಪಳ, ಮುನಿರಾಬಾದ್, ಹೊಸಪೇಟೆ, ತೋರಣಗಲ್, ಬಳ್ಳಾರಿ, ಗುಂಟಕಲ್, ದೋಣ್ ಜಂಕ್ಷನ್, ನಂದ್ಯಾಲ್ ಜಂಕ್ಷನ್, ನರಸರಾವ್ಪೇಟ್, ಗುಂಟೂರು ಜಂಕ್ಷನ್, ವಿಜಯವಾಡ. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 690 ಕಿಲೋಮೀಟರ್ಸ್ ಬರುತ್ತೆ. ಡ್ಯೂರೇಷನ್ ಬಂದ್ಬಿಟ್ಟು ಅರೌಂಡ್ 17 hours. ನಾಳೆ 12:15 ಹಂಗೆ ಹೋಗುತ್ತೆ ವಿಜಯವಾಡಗೆ. ಇವತ್ತು 1.5 ಗಂಟೆ ಲೇಟ್ ಬಿಡ್ತಿದೆ. ಸೊ ಎಷ್ಟು ಗಂಟೆ ಹೋಗುತ್ತೆ ನನಗೂ ಐಡಿಯಾ ಇಲ್ಲ. ಬಟ್ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ ವಿಜಯವಾಡಗೆ. ಆನ್ ಟೈಮಲ್ಲೇ ಹೋಗ್ಬೋದು. ಸ್ಲ್ಯಾಕ್ ಟೈಮ್ ಅಂದರೆ ಡೆಸ್ಟಿನೇಷನ್ ಟೈಮಲ್ಲಿ ಟೈಮ್ ಏನು ಕೊಟ್ಟಿರ್ತಾರೆ 12:15 ಹೋಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಯಾಕಂದರೆ ಎಲ್ಲರೂ ಲೇಟ್ ಆದರೆ ಕವರಪ್ ಮಾಡಲಿ ಅಂತ, ಅದಕ್ಕೆ ಸ್ಲ್ಯಾಕ್ ಟೈಮ್ ಅಂತಾರೆ. ಬುಕ್ ಮಾಡಿದ್ದೀನಿ ಅಲ್ಲೇ 4-5 days ಮುಂಚೆನೇ ಬುಕ್ ಮಾಡಿದೆ. ಸೈಡ್ ಅಪ್ಪರ್ ಸಿಕ್ಕಿದೆ, ಸೈಡ್ ಲೋಯರ್ ಸಿಗಲೇ ಇಲ್ಲ. ನಾನು ಫಸ್ಟ್ ಟೈಮ್ ಬುಕ್ ಮಾಡಿದಾಗ ಮಿಡಲ್ ಬರ್ತ್ ಸಿಕ್ತು, ಅದನ್ನು ಕ್ಯಾನ್ಸಲ್ ಮಾಡಿದೆ. ಮತ್ತು 120 rupees ಲಾಸ್ ಆಯಿತು. ಮತ್ತು ಇನ್ನೊಂದು ಸತಿ ಟ್ರೈ ಮಾಡಿದೆ, ಸೈಡ್ ಅಪ್ಪರ್ ಸಿಕ್ತು. ಬಿಡು ನೋಡೋಣ ಅಂದ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಟ್ರೈನೇ ರೀಸ್ಕೆಡ್ಯೂಲ್ ಆಗಿದೆ. ಮೊನ್ನೆ ಟ್ರೈನ್ ಬಂದಾಗ ತೋರಿಸ್ತೀನಿ ನಾನು. ಫೈನಲಿ ಟ್ರೈನ್ ಬಂದು ನೋಡಿ, ಪ್ಲ್ಯಾಟ್ಫಾರ್ಮ್ 2ಗೆ 8:43ಗೆ ಬರ್ತಾಯಿದೆ. ರೇಕ್ ಶೇರಿಂಗ್ ಟ್ರೈನ್ ಇದು, ICF ಕೋಚ್. ಹುಬ್ಬಳ್ಳಿ ಟು ವಿಜಯಪುರ, ಇಲ್ಲ ವಿಜಯಪುರ ಟು ಮಂಗಳೂರು ಏನಿದೆ, ಮತ್ತು ಹುಬ್ಬಳ್ಳಿ ಟು ವಿಜಯವಾಡ ರೇಕ್ ಶೇರಿಂಗ್ ಟ್ರೈನ್ ಇದು. ನಂದು ಬಂದ್ಬಿಟ್ಟು S4. ಇದು S1. ಅಯ್ಯೋ, ಮುಂದೆ ಹೋಗೇ ಬಿಡ್ತಾ ಟ್ರೈನು. ಓಕೆ, ಸೀಟ್ ಅಲ್ಲಿ ಕೂತ್ಕೊಂಡು ನಿಮಗೆ ತೋರಿಸ್ತೀನಿ ಇಂಟೀರಿಯರ್ ಎಲ್ಲ. ಏನು ನಾರ್ಮಲ್ ಇದ್ದಿದ್ದೆ ICF ಕೋಚ್. ನಾನೇ ಎಕ್ಸ್ಪೆಕ್ಟ್ ಮಾಡಿದೆ LHB, ಬಟ್ ರೇಕ್ ಶೇರಿಂಗ್ ಗಾಡಿ ಯಾರಲ್ಲೇ ಗೊತ್ತಾಗ್ಬಿಡುತ್ತೆ. ಅರೆ AC ನೋಡಿ ಇದರಲ್ಲಿ ರೇಕ್ ಶೇರಿಂಗ್. ಹುಬ್ಬಳ್ಳಿ ಟು ವಿಜಯಪುರ 06919, ವಿಜಯಪುರ ಟು ಮಂಗಳೂರು 07377. ಈ 0ಇಂದ ಸ್ಟಾರ್ಟ್ ಆಗೋದು ಏನಿರುತ್ತೆ ಅದೆಲ್ಲ ಸ್ಪೆಷಲ್ ಟ್ರೈನ್ ಆಗಿರುತ್ತೆ. ಸ್ಟಾರ್ಟಿಂಗ್ 1, 2 ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ನಾರ್ಮಲ್ ಟ್ರೈನು. 0 ಎಲ್ಲ ಸ್ಪೆಷಲ್ ಟ್ರೈನ್ ಇರುತ್ತೆ ನೋಡಿ. ಇನ್ನು ವಿಜಯಪುರ ಮಂಗಳೂರು ರೆಗ್ಯುಲರ್ ಮಾಡಿಲ್ಲ ಅನ್ಸುತ್ತೆ ನಂಗೆ ಗೊತ್ತಿರೋಂಗೆ. ಈಗ ನಾವು ಹೋಗ್ತಾ ಇದು ಹುಬ್ಬಳ್ಳಿ ಟು ವಿಜಯವಾಡ 17329. ಇದು S3, ನಂದು S4, ಸೀಟ್ ನಂಬರ್ 48. ಬನ್ನಿ S4 ಎಂಟ್ರಿ ಕೊಡುವ. ಸೀಟ್ ನಂಬರ್ 48 ಮಧ್ಯದಲ್ಲಿ ಬರುತ್ತೆ ಆಲ್ಮೋಸ್ಟು. ಇದೆ ನೋಡಿ ನನ್ನ ಸೀಟು. ಅಪ್ಪರ್ ಬರ್ತು 48 ಬರುತ್ತೆ. 48. ಬಟ್ ನಾನು ಕೆಳಗಡೆನೇ ಕೂರ್ತೀನಿ, ಯಾಕಂದರೆ ನಾನು ಚಾರ್ಟಲ್ಲಿ ನೋಡಿದೆ ಕೆಳಗಡೆ ವೇಕೆಂಟೇ ಇದೆ. ಸೊ ಕೆಳಗಡೆ ಕೂರ್ತೀನಿ, ಸೊ ವ್ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗಿದೆ ನೋಡಿ ಇಂಟೀರಿಯರ್. ಏನು ಲೈಟು, ಫ್ಯಾನು, ಚಾರ್ಜಿಂಗ್ ಸ್ಲಾಟ್ ಎಲ್ಲ ವರ್ಕ್ ಆಗ್ತಿದೆ, ಥ್ಯಾಂಕ್ ಗಾಡ್. ಫೈನಲಿ ಹೊಡೆದಿದೆ ಗಾಡಿ. 9:40 ಟೈಮು. 40 minutes ಡಿಲೇ, ಅಂದರೆ ರೀಸ್ಕೆಡ್ಯೂಲ್ ಆಗಿರೋದ್ರಲ್ಲಿ 40 minutes ಡಿಲೇ. ಓವರಾಲ್ ಲೆಕ್ಕ ತೊಗೊಂಡ್ರೆ 2 hours 10 minutes ಡಿಲೇ. 7:30 ಹೊಡಬೇಕಿದೆ ಟ್ರೈನ್ ಇದು. ನೋಡೋಣ ಆನ್ ಟೈಮ್ ರೀಚ್ ಆಗುತ್ತೆ. ಸ್ಲ್ಯಾಕ್ ಟೈಮ್ ಇರುತ್ತೆ ಆಲ್ಮೋಸ್ಟ್ 1 to 2 hours ಸ್ಲ್ಯಾಕ್ ಟೈಮ್ ಇದ್ದೇ ಇರುತ್ತೆ. ರೂಟ್ ಬಂದ್ಬಿಟ್ಟು ಗದಗ್, ಕೊಪ್ಪಳ, ಮುನಿರಾಬಾದ್, ಹೊಸಪೇಟೆ, ತೋರಣಗಲ್, ಬಳ್ಳಾರಿ, ಗುಂತಕಲ್, ನಂದ್ಯಾಲ್, ದೋಣ್ ಜಂಕ್ಷನ್ನು, ನಂದ್ಯಾಲ್ ಜಂಕ್ಷನ್ನು, ನರಸರಾವ್ಪೇಟು, ಗುಂಟೂರು, ವಿಜಯವಾಡ. ಟೋಟಲ್ 690 kilometers ಆಗುತ್ತೆ. ತುಂಬ ಸ್ಟಾಪ್ಸ್ ಇದೆ ಈ ಟ್ರೈನಿಗೆ, ತುಂಬ ಸ್ಟಾಪ್ಸ್ ಇದೆ. ಆಲ್ಮೋಸ್ಟ್ 40 ಸ್ಟಾಪ್ಸ್ ಏನೋ ಇದೆ ಟೋಟಲಾಗಿ. ಇಲ್ಲಿಂದ ವಿಜಯವಾಡಗೆ 40 ಸ್ಟಾಪ್ಸ್ ಇದೆ. ಕಂಪೇರ್ ಟು ಅಮರಾವತಿ ಎಕ್ಸ್ಪ್ರೆಸ್ ಮತ್ತು ವಾಸ್ಕೋ ವಿಜಯವಾಡನ ಏನಿದೆಲ್ಲ ಎಲ್ಲದಕ್ಕಿಂತ ಇದೇ ಜಾಸ್ತಿ ಸ್ಟಾಪ್ಸ್ ಇರೋದು. ಅಲ್ಲೇನು ಕಾಣಿಸ್ತಿದೆ ನೋಡಿ ಪ್ಲ್ಯಾಟ್ಫಾರ್ಮ್ ಟ್ರೈನ್ ನಿಂತಿರೋದು, ಅದು ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 8.
ಪ್ಲ್ಯಾಟ್ಫಾರ್ಮ್ ನಂಬರ್ 8 ಮತ್ತು 1 ಎರಡೂ ಸೇರಿಬಿಟ್ಟೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿರೋದು. ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದ್ಬಿಟ್ಟು ಅಷ್ಟು ಉದ್ದ ಇಲ್ಲ, ಅದು 2 ಪ್ಲ್ಯಾಟ್ಫಾರ್ಮ್ ಸೇರಿ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಹಾಫು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮುಂದೆ ಬಂದರೆ 8, ಈ ಕಡೆ 7, 8, 7, 6 ಆ ಕಡೆ ಇರುತ್ತೆ. 1 to 5 ಏನಿದೆ ಇದು ನಾರ್ಮಲ್ ಆಗಿದೆ. 8 to 7, 6 ಬಂದ್ಬಿಟ್ಟು ಸ್ಟೇಷನ್ ಮುಂದೆ ಬರಬೇಕು. ಟರ್ಮಿನಲ್ 3 ಅಂತ ಇನ್ನೊಂದು ಎಂಟ್ರಿ ಸೈಡ್ ಇದೆ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ. ನೀವು ನೋಡ್ಬೋದು ಮ್ಯಾಪಲ್ಲಿ, ಇಲ್ಲಾಂದರೆ ಡೈರೆಕ್ಷನ್ ಹಾಕೊಂಬರ್ಬೋದು. ಅಲ್ಲಿಂದ ಬಂದರೆ ಈಸಿ ಆಗುತ್ತೆ. ಸೊ ವರ್ಲ್ಡ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ನೀವು ಎಂಟ್ರಿ ಕೊಡ್ತೀರ. ಎಲ್ಲ ಹಾಲ್ಟ್ ಆಗಿದೆ ಟ್ರೈನು. ಹುಬ್ಬಳ್ಳಿ ಹೈದ್ರಾಬಾದ್ ಟ್ರೈನ್ ನೋಡಿ. ಇದು ರೂಟ್ ಬಂದ್ಬಿಟ್ಟಿದ್ದು ಹುಬ್ಬಳ್ಳಿಯಿಂದ ಗದಗ್ ಬಂದ್ವಿ. ಗದಗಿಂದ ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಹಂಗೆ ಹೋಗುತ್ತೆ ಹೈದ್ರಾಬಾದ್ಗೆ. ವಿಕಾರಾಬಾದ್ ಜಂಕ್ಷನ್ ಆ ರೂಟಲ್ಲಿ ಇನ್ನೇನು ಬಂದ್ವಿ. ಗದಗ್ ಜಂಕ್ಷನ್ 10:15 ಬಂದು ಟ್ರೈನ್. ಅದು ಲೋಕೋ ರಿವರ್ಸ್ ಆಗಿ ಹೋಗುತ್ತೆ. ಅದು ಟೈಮ್ ಬಂದ್ಬಿಟ್ಟು 10:56, 2 hours 26 minutes ಡಿಲೇಯಲ್ಲಿ ನಡೀತಾ ಇದೆ ಟ್ರೈನು. 8:00 ಬರಬೇಕಿತ್ತು ನೋಡಿ, ಇಲ್ಲಿ 10:00 ಬರ್ತಾಯಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಟ್ರೈನ್ ಹೊರಡ್ತಿದೆ. ಟೈಮ್ ಬಂದ್ಬಿಟ್ಟು 11:03. ಆಲ್ಮೋಸ್ಟ್ 5 minutes ಸ್ಟಾಪ್ ಮಾಡಿತ್ತು. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇದು. ನೆಕ್ಸ್ಟು ಸ್ಟಾಪ್ ಬಂದ್ಬಿಟ್ಟು ಕೊಪ್ಪಳ ಇರಬೇಕು. ಕೊಪ್ಪಳ, ಮುನಿರಾಬಾದು, ಹೊಸಪೇಟೆ, ತೋರಣಗಲ್ಲು, ಬಳ್ಳಾರಿ. ಟೈಮ್ ಬಂದ್ಬಿಟ್ಟು 12:50 ಆಗ್ತಿದೆ. ಹೊಸಪೇಟೆ ಜಂಕ್ಷನಲ್ಲಿದ್ದೀವಿ. ಹೊಸಪೇಟೆ ಜಂಕ್ಷನ್ ಮಲ್ಕೊಂಬಿಟ್ಟಿದೆ ನಾನು ಕೊಪ್ಪಳ ಎಲ್ಲ ಬಂದಾಗ. ಗುಂಟ್ಕಲ್ ಜಂಕ್ಷನ್ ಇದು ಒನ್ ಆಫ್ ದಿ ಮೇಜರ್ ಜಂಕ್ಷನ್ ನೋಡಿ. ಇದು ಸೌತ್ ಇಂಡಿಯಾದಲ್ಲಿ ತುಂಬ ದೊಡ್ಡದಿದೆ. ದೊಡ್ಡದಂದರೆ ನೋಡಿ ಅಲ್ಲಿವರೆಗೂ ಇದೆ. ನಂಗೆ ಗೊತ್ತಿರಂಗೆ 4-5 ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು. ಪ್ಲ್ಯಾಟ್ಫಾರ್ಮ್ 6, ಸೊ 6 ಪ್ಲ್ಯಾಟ್ಫಾರ್ಮ್ ಇದೆ. ತುಂಬ ಬ್ಯುಸಿ ಇರುತ್ತೆ ಇದು. ತುಂಬ ಪಾಸಿಂಗ್ ಟ್ರೈನ್ಸ್ ಎಲ್ಲ ಇರುತ್ತೆ ಗುಂಟ್ಕಲ್ ಜಂಕ್ಷನಲ್ಲಿ. ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ ಗೂಟಿ ಜಂಕ್ಷನ್. ಬಟ್ ಗುಂಟ್ಕಲ್ ಜಂಕ್ಷನ್ ತುಂಬ ಪಾಸಿಂಗ್ ಇದೆ. ಟೈಮ್ ಬಂದ್ಬಿಟ್ಟು ಎಷ್ಟು 3:25, 3:15 ಬಂತಿಲ್ಲಿ. ಆಲ್ಮೋಸ್ಟ್ 8-9 minutes ನೆನೆಸಿದೆ. ಈಗ ಹೊರಡ್ತಿದೆ ಟ್ರೈನು. ಇನ್ನು 2 hours ಡಿಲೇಯಲ್ಲಿ ನಡೀತಿದೆ. 1:20 ಬರಬೇಕಿತ್ತು ಗುಂಟ್ಕಲ್ಗೆ. ಬಳ್ಳಾರಿ ಬಂದಾಗ ನಾನು ಆಲ್ರೆಡಿ ಮಲಗಿದ್ದೆ. ಮೈಸೂರು, ಹುಬ್ಬಳ್ಳಿ, ಹಂಪಿ ಎಕ್ಸ್ಪ್ರೆಸ್ ಬರ್ತಾಯಿದೆ ಈಗ. ಬಳ್ಳಾರಿ ಬಂದಾಗ ಪ್ಲ್ಯಾಟ್ಫಾರ್ಮ್ 7 ಇದೆಯಾ, ಆ ಕಡೆ ಒಂದಿದೆ ಅದು. ಸೊ 7 ಪ್ಲ್ಯಾಟ್ಫಾರ್ಮ್ಸ್ ಹಂಗಾರೆ 7 ಇದೆಯಾ, ಇನ್ನೂ ಮುಂದೆ ಇದೆಯಾ ನಂಗೆ ಗೊತ್ತಿಲ್ಲ. 7 ಕಾಣಿಸ್ತಿದೆ. 3:27 ಟೈಮ್. ಬಳ್ಳಾರಿ ಜಂಕ್ಷನ್ ಪಾಸ್ ಆಗಬೇಕಾದ್ರೆ ನಾನು ಮಲ್ಕೊಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ತಲೆ ನೋವ್ತಿತ್ತು. ಈಗ ಇಲ್ಲಿ ಎಚ್ಚರ ಆಯಿತು. ಗುಂಟಕಲ್ ನೆಕ್ಸ್ಟ್ ಏನೋ ಮೇನ್ ದೋಣ್ ಜಂಕ್ಷನ್ ಬರುತ್ತೆ, ನಂದ್ಯಾಲ್ ಜಂಕ್ಷನ್ ಬರುತ್ತೆ. ಬಟ್ ಮಧ್ಯದಲ್ಲಿ ತುಂಬ ಸ್ಟಾಪ್ಸ್ ಇದೆ ಬೇರೆ ಬೇರೆ ಎಲ್ಲ. ಟೋಟಲ್ ಇಲ್ಲಿವರೆಗೂ 257 kilometers ಆಗಿದೆ ಹುಬ್ಬಳ್ಳಿಯಿಂದ. 9:30 ಬಿಟ್ಟಿದ್ದು, ಈಗ 3:30 ಆಗ್ತಿದೆ. 6 hours ತೊಗೊಂಡಿದೆ ನೋಡಿ 257 kilometersಗೆ. ಟೈಮ್ ಬಂದ್ಬಿಟ್ಟು 6:25. ಸ್ವಲ್ಪ ಚೆನ್ನಾಗಿ ನಿದ್ದೆ ಆಯಿತು. ಈಗ ನಾವಿರೋದು ನಂದ್ಯಾಲ್ ಜಂಕ್ಷನ್. ಹೊರಡ್ತಿದೆ 6:18 ಬಂತು ಇಲ್ಲಿಗೆ. 6:26 ಈಗ ಟೈಮು. ಆಲ್ಮೋಸ್ಟ್ 6 to 8 minutes ಸ್ಟಾಪ್. ನಂದ್ಯಾಲ್ ಜಂಕ್ಷನ್.
ಆಲ್ಮೋಸ್ಟ್ ಇಲ್ಲಿವರೆಗೂ 344 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಡ್ಯೂರೇಷನ್ ಬಂದ್ಬಿಟ್ಟು 3 hours ಕಮ್ಮಿ 9 hour ತೊಗೊಂಡಿದೆ ನೋಡಿ 344 ಕಿಲೋಮೀಟರ್ಸ್ಗೆ. ಅದೇ ನಮ್ಮ ಬೆಂಗಳೂರು ಟು ದಾವಣಗೆರೆ 325 ಕಿಲೋಮೀಟರ್ಸ್ಗೆ 4 hours ಬರ್ತಾಯಿದೆ ಟ್ರೈನ್ಗಳು. ಈಗ ಇದರಲ್ಲಿ ಏನಂದರೆ ಇನ್ನು ಮುಂದೆ ಹೋಗ್ತಾ ನಿಮಗೆ ಘಾಟ್ ಸಿಗುತ್ತೆ ಇದೇ ರೂಟಲ್ಲಿ. ಸ್ವಲ್ಪ ಸ್ಟ್ರೆಚ್ ಘಾಟ್ ಸೆಕ್ಷನ್ ಇದೆ. ಈಗ ನೀವು ಶ್ರೀಶೈಲ ಮುಕ್ತ ಘಾಟ್ ಸೆಕ್ಷನ್ ಸಿಗುತ್ತೆ ನೋಡಿ, ನಲ್ಲಮಲ್ಲ ಫಾರೆಸ್ಟ್, ಅದೇ ಸ್ಟ್ರೆಚ್ಚು ಇಲ್ಲೂ ಸಿಗುತ್ತೆ ನಮಗೆ. ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ಅಷ್ಟೇ. ವ್ಯೂ ಎಷ್ಟು ಚೆನ್ನಾಗಿದೆ, ಹೋಗ್ಬಿಡ್ತು.
ಇದೇ ನೋಡಿ ಅದು ಸ್ಟೇಷನ್ ದಿಗ್ಗುವ ಮೆಟ್ಟ ಅಂತ ಬರುತ್ತೆ. ಇಲ್ಲಿಗೆ ನಿಮಗೆ ಫಾರೆಸ್ಟ್ ಝೋನು ಖತಮ್. ಬಜರಂಗ ಬಲಿ. ಗಿದ್ದಲ್ಲೂರಿದು. ಟೋಟಲ್ 397 ಕಿಲೋಮೀಟ್ರ್ ಆಗಿದೆ ಹುಬ್ಳಿಯಿಂದ. 544 ಬರಬೇಕಿರೋದು, 727 ಬಂದಿದೆ ನೋಡಿ. ಆಲ್ಮೋಸ್ಟ್ 1 hour 45 minutes ಡಿಲೇ. ವ್ಯೂ ನೋಡಿ. ಏನಿವತ್ತು 12:30 1 ಗಂಟೆ ಆಗ್ಬೋದು ಅನ್ಕೊತೀನಿ ವಿಜಯವಾಡ ರೀಚ್ ಆಗೋಷ್ಟು. ಇನ್ನು ಆಲ್ಮೋಸ್ಟ್ 200+ ಕಿಲೋಮೀಟ್ರ್ ಇದೆ. ಟೈಮ್ ಈಗ 7:55. ವಿನುಕೊಂಡ 9:50 ಟೈಮು. ಇನ್ನೇನು ಹೊರಡುತ್ತೆ ಈಗ ಟ್ರೈನು. 2 hours 25 minutes ಡಿಲೇಯಲ್ಲಿ ನಡೀತಾ ಇದ್ದೇವೆ. ಸ್ವಲ್ಪ ಪಿಕಪ್ ಆಗಿತ್ತು ಮಧ್ಯದಲ್ಲಿ, ಲೈಕ್ 1 hour 45 minutes. ಬಟ್ ಈಗ ಮತ್ತೆ 2 hours 25 minutes ಡಿಲೇ. 576 ಕಿಲೋಮೀಟ್ರ್ ಆಗಿದೆ ಹುಬ್ಳಿಯಿಂದ. ಪ್ಲೇಸ್ ಹೆಸರು ಬಂದ್ಬಿಟ್ಟು ನರಸರಾವ್ಪೇಟ್. ಟೋಟಲ್ 613 ಕಿಲೋಮೀಟರ್ ಹುಬ್ಬಳ್ಳಿಯಿಂದ. 613 ಕಿಲೋಮೀಟರ್. ಟೈಮ್ ಬಂದ್ಬಿಟ್ಟು 10:32. 2 hours 32 minutes ಡಿಲೇ ಆಗಿದೆ. 8 o'clock ಬರಬೇಕಿತ್ತು ಇಲ್ಲಿಗೆ. ಇನ್ನು ಡಿಲೇ ಎಲ್ಲ ರನ್ ಆಗ್ತಿದೆ. ನೋಡೋಣ ವಿಜಯವಾಡಗೆ ಎಷ್ಟೊತ್ತು ಹೋಗುತ್ತೆ. ಇಲ್ಲಿಂದ ಅರೌಂಡ್ 80 ಕಿಲೋಮೀಟರ್ಸ್ ಏನಾಗುತ್ತೆ. 80 ಇಲ್ಲ, 75 to 80 ಕಿಲೋಮೀಟರ್ಸ್ ಇದೆ ವಿಜಯವಾಡ. ಟೈಮ್ ಬಂದ್ಬಿಟ್ಟು 11:35. ಗುಂಟೂರು ಜಂಕ್ಷನ್. ಗುಂಟೂರು ಫೇಮಸ್ ಗೊತ್ತಲ್ಲ, ಗುಂಟೂರು ಮೆಣಸಿನ್ಕಾಯಿ, ಗುಂಟೂರು ಚಿಲ್ಲಿ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಇದೆ. ಮೇ ಬಿ ಲಾಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ತವ್ರೆ ಅನಿಸುತ್ತೆ, 4th ಪ್ಲ್ಯಾಟ್ಫಾರ್ಮಲ್ಲಿ. ನನ್ನ ಜರ್ನಿ ಇಲ್ಲೇ ಮುಗಿಸ್ತೀನಿ. ವಿಜಯವಾಡ ಗುಂಟೂರು ಬಸ್ ಸ್ಟ್ಯಾಂಡ್ ಒಂದು ವ್ಲಾಗ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಮತ್ತು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋದೇನು, ಅದಕ್ಕೋಸ್ಕರ ಇಲ್ಲೇ ವ್ಲಾಗ್ ಮಾಡಿಬಿಟ್ಟು ಇಲ್ಲಿಂದ ಹೋಗ್ತೀನಿ ಅಲ್ಲಿಗೆ ವಿಜಯವಾಡಗೆ. ಆಮೇಲೆ 1 hour 20 minutes ಡಿಲೇ ಆಗಿದೆ ನೋಡಿ. ಟೋಟಲ್ 659 ಕಿಲೋಮೀಟರ್ಸ್ ಹುಬ್ಬಳ್ಳಿ ಟು ಗುಂಟೂರು. ಡ್ಯೂರೇಷನ್ ತಗೊಂಡಿರೋದು ಆಲ್ಮೋಸ್ಟ್ 14 hours. ಓಕೆ ಗೈಸ್, ಈ ಬ್ಲಾಗ್ ಇಷ್ಟೇ. ಜರ್ನಿ ಮುಗೀತು. ಸ್ಲೋ ಮಾಡಿದ್ರು, ಇಳ್ಕೊಂಡೆ. ನೋಡ್ರಿ ಇನ್ನೂ ಮುಂದೆ ಹೋಗ್ತಾಯಿದೆ. 17329 ಹುಬ್ಬಳ್ಳಿ ಟು ವಿಜಯವಾಡ ಹೋಗ್ಬೇಕಿತ್ತು. ಗುಂಟೂರಲ್ಲಿ ಇಳ್ಕೊಂಡೆ. ಪ್ಲ್ಯಾಟ್ಫಾರ್ಮ್ 4ಅಲ್ಲಿ ಹಾಕಿದ್ದಾರೆ. ಓಕೆ, ಇನ್ನು ಮುಂದೆ ವ್ಲಾಗ್ಸಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.